ಮೆಕ್ಕೆಜೋಳ ಖರೀದಿ ಕೇಂದ್ರವಿಲ್ಲದೆ ರೈತರು ಪರದಾಟ ನಡೆಸುತ್ತಿದ್ದಾರೆ. ಜಿಲ್ಲಾಡಳಿತ ಕೂಡಲೇ ತಾಲೂಕಿಗೆ ಒಂದೊಂದು ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ತೆರೆದು ಪ್ರತಿ ರೈತರಿಂದ 50 ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿಸಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಳ್ಳಿ ಪ್ರತೀಶ್ ಒತ್ತಾಯಿಸಿದರು. ನಗರದ ಹೊರವಲಯದ ಜಿಲ್ಲಾಡಳಿತದ ಭವನದ ಎದುರು ಮಂಗಳವಾರ ನಡೆಸಿದ ಪ್ರತಿಭಟನೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ರೈತರು 1 ಎಕರೆಯಲ್ಲಿ ಮೆಕ್ಕೆಜೋಳವನ್ನು ಬೆಳೆಯಲು ಉತ್ಪಾದನಾ ವೆಚ್ಚ 20,000ರಿಂದ 25,000 ಖರ್ಚಾಗಲಿದೆ. 1 ಎಕರೆಯಲ್ಲಿ 30 ಕ್ವಿಂಟಾಲ್ವರೆಗೂ ಬೆಳೆಯಬಹುದು. ಪ್ರಸ್ತುತ 1,500 ರೂಪಾಯಿ ಕ್ವಿಂಟಾಲ್ಗೆ ಕೊಡುತ್ತಿದ್ದಾರೆ. ಈ ಅನ್ಯಾಯವನ್ನು ಖಂಡಿಸಿ ಕಳೆದ ತಿಂಗಳು ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಗಿತ್ತು. ಪ್ರತಿಭಟನೆಗೆ ಮಣಿದ ಸರ್ಕಾರ ಕೆಎಂಎಫ್ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮೂಲಕ ಪ್ರತಿ ರೈತನಿಂದ 25 ಕ್ವಿಂಟಾಲ್ ಖರೀದಿಸಲು ಸುತ್ತೋಲೆ ಹೊರಡಿಸಿದೆ. ಇದನ್ನು ಮಾರ್ಪಡಿಸಿ ಪರಿಷ್ಕೃತ ಆದೇಶದಲ್ಲಿ 20 ಕ್ವಿಂಟಾಲ್ಗೆ ಇಳಿಸಲಾಗಿದೆ. ಹೋರಾಟ ಮುಂದುವರಿಸಿದ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ನವೆಂಬರ್ 7ರಂದು 50 ಕ್ವಿಂಟಾಲ್ ಖರೀದಿಸುವಂತೆ ಕೆಎಂಎಫ್ಗೆ ಸೂಚನೆ ನೀಡಿದೆ ಎಂದರು. ಈ ಸಂಬಂಧ ಕೆಎಂಎಫ್ ಅಧಿಕಾರಿಗಳು ರೈತ ಸಂಘದ ಪ್ರತಿನಿಧಿಗಳು ವಿಚಾರಿಸಲಾಗಿ ನಮಗೆ ಕೇವಲ 20 ಕ್ವಿಂಟಾಲ್ ಖರೀದಿಗೆ ಅವಕಾಶ ನೀಡಿದ್ದಾರೆ. ನಿಮ್ಮ ಹೇಳಿಕೆಯಂತೆ 50 ಕ್ವಿಂಟಾಲ್ ಖರೀದಿ ಸಂಬಂಧ ನಮಗೆ ಆದೇಶವಾಗಿಲ್ಲ. ಕೆಎಂಎಫ್ಗೆ ಜೋಳ ಕೊಡುವ ರೈತರು ರಾಜನಕುಂಟೆ ಖರೀದಿ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿ ಕೊಡಬೇಕು ಅಂತ ಹೇಳಿದ್ದಾರೆ. ನಮ್ಮ ಒತ್ತಾಯ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆದು ಅಲ್ಲಿಯೇ ಜೋಳವನ್ನು ಸರಬರಾಜು ಮಾಡುವಂತೆ ನೋಡಿಕೊಳ್ಳಬೇಕು ಅಂತ ಆಗ್ರಹಿಸಿದರು. ಇವತ್ತು ಮೆಕ್ಕೆಜೋಳ ಏನು ಇವತ್ತು ಬೆಳೆಯಂಥ ರೈತರಿಗೆ ಬೆಂಬಲ ಬೆಲೆ ಇಲ್ಲದೆ ಇವತ್ತು ಬೀದಿಗೆ ಬಂದಿದ್ದು ಬೆಳೆಗಾರರು. ಅಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಏನು ಬೆಂಬಲ ಬೆಲೆ ಘೋಷಣೆ ಮಾಡಿ ಬರೀ ಒಬ್ಬ ರೈತರಿಗೆ 20 ಕ್ವಿಂಟಾಲ್ ಅಂತ ಆದೇಶ ಮಾಡಿದರು. ಆದರೆ 20 ಕ್ವಿಂಟಾಲ್ ಆಗೋದಿಲ್ಲ, ಪ್ರತಿ ರೈತರಿಂದ 50 ಕ್ವಿಂಟಾಲ್ ತೊಗೊಳ್ಳೇಬೇಕು ಅಂತೇಳಿ ನಮ್ಮ ಇಡೀ ರಾಜ್ಯ ಸಮಿತಿ ರೈತರು ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡಿದಾಗ 7ನೇ ತಾರೀಕು 12ನೇ ತಿಂಗಳು 2025ನೇ ಭಾನುವಾರದಂದು ಏನು ಇವತ್ತು ಒಬ್ಬ ರೈತನಿಂದ 50 ಕ್ವಿಂಟಾಲ್ ತೊಗೊಳ್ಬೇಕು ಅಂತೇಳಿ ಅವತ್ತು ತಿದ್ದುಪಡಿ ಆದೇಶನ ಮಾಡ್ತಾರೆ. ಆದರೆ ನಮ್ಮ ಇಡೀ ಹಾವೇರಿ, ಬೆಳಗಾವಿ ಬೇರೆ ಕಡೆ ಎಲ್ಲ ತೊಗೊಳ್ತಾ ಇದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇದುವರೆಗೂ ಕೂಡ ರೈತರು ತೊಗೊಳ್ತಾ ಇಲ್ಲ. ನಾವು ಕೆಎಂಎಫ್ನ ಕೇಳಿದ್ರೆ ನಮ್ಗೆ ಆದೇಶ ಬಂದಿಲ್ಲ ಅಂದರು. ಹಾಗಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ಮನೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಮಾಡ್ತಾ ಇದ್ದೀವಿ. ಈ ಕೂಡಲೇ ರಾಜ್ಯ ಸರ್ಕಾರ ಏನು ಆದೇಶ ಮಾಡಿದೆ ಆದೇಶದಂತೆ 50 ಕ್ವಿಂಟಾಲ್ ತೊಗೊಳ್ಳೇಬೇಕು ಅಂತೇಳಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮೆಕ್ಕೆಜೋಳ ಬೆಳೆದ ರೈತರ ನೆರವಿಗೆ ಜಿಲ್ಲಾಡಳಿತ ಬರಬೇಕು. ರಾಜ್ಯ ಸರ್ಕಾರ ಆದೇಶ ಮಾಡಿರುವಂತೆ ಪ್ರತಿ ರೈತರಿಂದ 50 ಕ್ವಿಂಟಾಲ್ ಮೆಕ್ಕೆಜೋಳವನ್ನು ಖರೀದಿ ಮಾಡಲೇಬೇಕು. ರೈತರಿದ್ದಲ್ಲಿಯೇ ಬಂದು ಖರೀದಿಸಲು ಕ್ರಮ ವಹಿಸಬೇಕು. ತಾಲೂಕಿಗೆ ಒಂದೊಂದು ಖರೀದಿ ಕೇಂದ್ರ ತೆರೆದು ರೈತರಿಗೆ ನೆರವಾಗಬೇಕು ಅಂತ ಒತ್ತಾಯಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿಗಳಿಗೆ ಸಂಘದ ಮುಖಂಡರು ಮನವಿ ಪತ್ರ ನೀಡಿ ರೈತರ ನೆರವಿಗೆ ಬರಬೇಕು ಅಂತ ಒತ್ತಾಯಿಸಿದರು. ಜಿಲ್ಲೆಯಲ್ಲಿ ಮೆಕ್ಕೆಜೋಳನ ಅತಿ ಹೆಚ್ಚು ಬೆಳೆಯುವಂಥ ತಾಲೂಕುಗಳಂದರೆ ಗೌರಿಬಿದನೂರು, ಬಾಗೇಪಲ್ಲಿ, ಗುಡಿಬಂಡೆ. ಸುಮಾರು ಇವತ್ತು ನಮ್ಮ ಪ್ರೊಡಕ್ಷನ್ ಕಾಸ್ಟು ಉತ್ಪಾದನೆ ವೆಚ್ಚನೇ ಸುಮಾರು 1 ಎಕರೆಗೆ 20-22 ಸಾವಿರ ರೂಪಾಯಿ ಆಗುತ್ತೆ. ಆದರೆ ಇವತ್ತು ಒಂದು 30 ಕ್ವಿಂಟಲ್ ಮೆಕ್ಕೆಜೋಳ ಒಂದು 30,000 ರೂಪಾಯಿ ಇತ್ತು. 1,600 ರೂಪಾಯಿ ಬೆಲೆ ಇದೆ. ಆದರೆ ನಾವು ಹೋರಾಟವನ್ನು ಕಳೆದ ತಿಂಗಳು 24 ತಾರೀಕು ಇಡೀ ರಾಜ್ಯಾದ್ಯಂತ ಸಾಮೂಹಿಕ ನಾಯಕದಲ್ಲಿ ಬೃಹತ್ ಹೋರಾಟವನ್ನು ಮಾಡಿದ್ವಿ. ಆ ಹೋರಾಟಕ್ಕೆ ಅನುಗುಣವಾಗಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮುಖಾಂತರ ಕೆಎಂಎಫ್ ಅವರು 25 ಕ್ವಿಂಟಲ್ ಖರೀದಿ ಮಾಡ್ತೇವೆ ಅಂತ ಒಂದು ಆದೇಶ ಮಾಡಿದ್ರು. ಮತ್ತು ಅದು ಪರಿಷ್ಕೃತ ಆದೇಶನ ಬರೀ 20 ಕ್ವಿಂಟಲ್ಗೆ ಮಾಡಿದ್ರು. ಮತ್ತು ಹಾವೇರಿಯಲ್ಲಿ ನಿರಂತರ ಹೋರಾಟ ಅವ್ರಿಗೆ 5 ಕ್ವಿಂಟಲ್ ಮಾಡಿದ್ರು. ಅವ್ರು ನಿರಂತರ ಧರಣಿ ಮಾಡೋದ್ರ ಕಾರಣ ರಾಜ್ಯ ಸರ್ಕಾರ 50 ಕ್ವಿಂಟಲ್ ಆದೇಶವನ್ನು ಸುಮಾರು 7ನೇ ತಾರೀಕು ಆದೇಶವನ್ನು ಹೊರಡಿಸಿದ್ದಾರೆ. ಆದರೆ ಆದೇಶದ ಪ್ರಕಾರ ನಮ್ಮ ಗೌರಿಬಿದನೂರು ನಮ್ಮ ಕೆಎಂಎಫ್ MD ನಮ್ಮ ಚೀಮಲ್ MD ಅವ್ರಿಗೆ ಕೇಳಿದ್ವಿ, ಏನು ಸರ್ ನಮ್ಗೆ 50 ಇಲ್ಲ ನಮಗೆ ಆದೇಶ ಬಂದಿಲ್ಲ, ನಾವು ಬರೀ ಬಂದಿರೋದು 20 ಅಂತ ಹೇಳ್ಬಿಟ್ಟು 20 ನಮ್ಮ ಗೌರಿಬಿದನೂರು ತಾಲೂಕಲ್ಲಿ 20 ಕ್ವಿಂಟಲ್ಗೆ ನೋಂದಣಿ ರೈತರು ಸುಮಾರು ಒಂದು 100 ಜನ ರೈತರು ನೋಂದಣಿ ಮಾಡಿಸಿದ್ದಾರೆ. ಆದರೆ ನಾವು ಗೌರಿಬಿದನೂರಿಂದ ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಗುಡಿಬಂಡೆಯಿಂದ ಸುಮಾರು ಇಲ್ಲಿಂದ ನಾವು ರಾಜನಕುಂಟೆಗೆ ತೊಗೊಂಡೋಗ್ಬೇಕಂತೆ ಅಂತ ನಾವು ಅಲ್ಲಿ ತೊಗೊಂಡೋಗಿ ಅವ್ರಿಗೆ ಕೆಎಂಎಫ್ ಅಲ್ಲಿಗೆ ಸಾಗಾಣಿಕೆ ಮಾಡ್ಕೊಂಡು ಕೊಡಬೇಕು ಅನ್ನೋ ಒಂದು ಆದೇಶ ಇದೆ. ನಾವು ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ಖರೀದಿ ಕೇಂದ್ರಗಳು ತೆರೀಬೇಕು ಅಂತ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಆ ರೀತಿ ಖರೀದಿ ಕೇಂದ್ರಗಳು ತೆರೆದೇ ಇದ್ದರೆ ನಾವು ಬೃಹತ್ ಹೋರಾಟವನ್ನು ನಮ್ಮ ಜಿಲ್ಲಾಧಿಕಾರಿ ಮತ್ತು ಕೆಎಂಎಫ್ ಕಚೇರಿ ಮುಂದೆ ಮಾಡ್ತೇವೆ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಸಮಿತಿ ಪದಾಧಿಕಾರಿಗಳಾದ MR ಲಕ್ಷ್ಮೀನಾರಾಯಣ್, ಭಕ್ತರಳ್ಳಿ ಪ್ರತೀಶ್, ದಿವಾಕರ, M ಚಂದನ್ ಕುಮಾರ್, KN ಮಂಜುನಾಥ್, ನವೀನ್ ಕುಮಾರ್, ಯುವ ಘಟಕದ ಅಧ್ಯಕ್ಷ ಸುಬ್ರಹ್ಮಣಿ ಮತ್ತಿತರರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ. ಬೇಕೇ ಬೇಕು ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ನ್ಯಾಯ ಬೇಕು. ರೈತರಿಂದ 50 ಕ್ವಿಂಟಲ್ ಜೋಳ ಖರೀದಿ ಮಾಡಲೇಬೇಕು. ತಾಲೂಕಿನಲ್ಲಿ ಖರೀದಿ ಕೇಂದ್ರ ತೆರೆಯಲೇಬೇಕು.